ರಕ್ಷಿತಾ. ವಾರ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೀಕೆಂಡ್ ಬಂದಾಗ ನಿಮಗೆ ಏನ್ ಮಾತಾಡ್ಬೇಕು ಸುಧಾರ್ಥ ಆಗಲ್ಲ. ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳ ನಡುವಿನ ಪೈಪೋಟಿ ಮತ್ತಷ್ಟು ತೀವ್ರಗೊಂಡಿದೆ. ಫಿನಾಲೆ ವೀಕ್ಗೆ ಇನ್ನೇನು ಒಂದೇ ವಾರ ಬಾಕಿ ಇದ್ದು ಈ ವಿಷಯವನ್ನ ಸುದೀಪ್ ಅಧಿಕೃತವಾಗಿ ಘೋಷಿಸಿದ್ದಾರೆ. ಇದರ ನಡುವೆಯೇ ಇತ್ತೀಚೆಗೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಈ ವೇಳೆ ರಕ್ಷಿತಾ ಮತ್ತು ರಾಶಿಕಾ ಶೆಟ್ಟಿ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಇನ್ನು ಸ್ಪರ್ಧಿಗಳಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತಿದೆ. ಮನೆಯಿಂದ ಹೊರಗಡೆ ಹೋಗಲು ನಾಮಿನೇಟ್ ಮಾಡಲು ಬಿಗ್ ಬಾಸ್ ವಿಶೇಷ ಚಟುವಟಿಕೆ ನೀಡಿದ್ದಾರೆ. ಮನೆಯಿಂದ ಹೊರ ಹೋಗುವಂತೆ ಬಲೂನ್ಗಳ ಮೇಲೆ ಸ್ಪರ್ಧಿಗಳ ಫೋಟೋ ಅಂಟಿಸಿ ಕಿಕ್ಔಟ್ ಮಾಡಿ ಹೆಸರನ್ನ ಮತ್ತು ಸೂಕ್ತ ಕಾರಣ ಸೂಚಿಸುವಂತೆ ಹೇಳಲಾಯಿತು. ಈ ವೇಳೆ ರಾಶಿಕಾ ಶೆಟ್ಟಿ ರಕ್ಷಿತಾ ಅವರ ಹೆಸರನ್ನ ಮುಂದಿಟ್ಟರು. ವಾರ ಪೂರ್ತಿ ನೀವು ಚೆನ್ನಾಗಿ ಮಾತನಾಡುತ್ತೀರಿ, ಆದರೆ ವೀಕೆಂಡ್ ಬಂದಾಗ ಏನು ಮಾತನಾಡಬೇಕು ಅನ್ನೋದು ಅರ್ಥವಾಗುವುದಿಲ್ಲ. ನಿಮ್ಮ ಮ್ಯಾನಿಪ್ಯುಲೇಷನ್ ಮತ್ತು ನಾಟಕ ಎಲ್ಲರಿಗೂ ಗೊತ್ತಾಗಿದೆ. ನಮ್ಮ ಮನೆಯವರಿಗೆ ಮಾತ್ರವಲ್ಲ, ಹೊರಗಡೆಯವರಿಗೂ ಗೊತ್ತಾಗಿದೆ ಎಂದು ರಾಶಿಕಾ ಆರೋಪಿಸಿದರು. ಇದಕ್ಕೆ ರಕ್ಷಿತಾ ತಿರುಗೇಟು ನೀಡುತ್ತಾ ನಿಮ್ಮ ಮನೆಯವರು ಬಂದು ಇದನ್ನ ಹೇಳಿಕೊಟ್ರಾ ಎಂದಿದ್ದಾರೆ. ಇದಕ್ಕೆ ಕೋಪಗೊಂಡ ರಾಶಿಕಾ ಶೆಟ್ಟಿ ಫ್ಯಾಮಿಲಿಯನ್ನ ಮಧ್ಯಕ್ಕೆ ತರಬೇಡ ಎಂದು ರಕ್ಷಿತಾ ಮೇಲೆ ಜಗಳಕ್ಕೆ ಹೋಗಿದ್ದಾರೆ. ಇನ್ನು ರಾಶಿಕಾ ಮತ್ತು ರಕ್ಷಿತಾ ಇಬ್ಬರು ಫ್ಯಾಮಿಲಿ ವಿಚಾರಕ್ಕಾಗಿ ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಜಗಳ ಮಾಡಿಕೊಂಡಿದ್ದಾರೆ. ಇತ್ತ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಸುದೀಪ್ ಬಹಳ ಸರಳವಾಗಿ ಮುಕ್ತಾಯಗೊಳಿಸಿದ್ರು. ಈ ಬಾರಿ ವಿಶೇಷ ಆಕ್ಟಿವಿಟಿ ಇಲ್ಲದೆ ಕೇವಲ ಸ್ಪಂದನಾ ಸೋಮಣ್ಣ ಅವರ ಹೆಸರನ್ನ ಘೋಷಿಸುವ ಮೂಲಕ ಎಲಿಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಫಿನಾಲೆ ಸಮೀಪಿಸುತ್ತಿರುವಂತೆ ಮನೆಯೊಳಗಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೋಚಕ ಬೆಳವಣಿಗೆಗಳು ನಡೆಯುವ ನಿರೀಕ್ಷೆ ಇದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿ ಹೊರ ಹೋಗುವವರು ಯಾರು? ಇನ್ನು ಫಿನಾಲೆಗೆ ಟಾಪ್ 5 ಆಗಿ ನಿಲ್ಲುವವರು ಯಾರು? ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.